ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಚಿರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳೊಳಗೆ ಅಭ್ಯಾಸ 3.1ರಲ್ಲಿ ಮೇನ್ ಕ್ವಶನ್ 3 ಒಳಗೆ ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ. ಏನು ಕೊಟ್ಟಿದ್ದಾರೆ? 3x + 2y = 5, 2x + -3y = 7. ಇಲ್ಲಿ ಏನು ಹೇಳ್ಯಾರ? ಅನುಪಾತಗಳನ್ನು ಹೋಲಿಸುವ ಮೂಲಕ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆಯಾ ಅಥವಾ ಅಸ್ಥಿರವಾಗಿದೆಯಾ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನಮ್ಗೆ ಸ್ಥಿರವಾಗಿದ್ದರೆ ಏನಾಗ್ತಾವು? ರೇಖೆಗಳು ಏನು ಮಾಡ್ತಾವು? ಛೇದಿಸ್ತಾವು. ಆವಾಗ ಅನುಪಾತಗಳು ಏನಾಗಿರ್ತಾವು? a1/a2 ≠ b1/b2 ಆಗಿರ್ತೈತಿ. ಅಥವಾ ಅಸ್ಥಿರ ಜೋಡಿ ಅಂದ್ರೆ ಏನಾಗಿರ್ತಾವು? ಸಮಾಂತರವಾಗಿರ್ತಾವೆ ರೇಖೆಗಳು. ಸಮಾಂತರವಾಗಿದ್ರೆ ಅನುಪಾತಗಳು ಏನಾಗಿರ್ತಾವು? a1/a2 b1/b2 ≠ c1/c2 ಆಗಿರ್ತಾವೆ. ಇದನ್ನು ನಾವು ಮೊದಲನೇ ಕಾನ್ಸೆಪ್ಟ್ನ ಹಿಂದಿನ ವಿಡಿಯೋದಲ್ಲೇ ತಿಳ್ಕೊಂಡೇವೆ. ಈಗ ಏನು ಕೊಟ್ಟಾರ? 3x + 2y = 5 ಕೊಟ್ಟಾರ. ಇದನ್ನು ರೇಖಾತ್ಮಕ ಸಮೀಕರಣ ರೂಪದೊಳಗೆ ಬರೆಯನ್ರಿ. ಅಂದ್ರೆ ಸಾಮಾನ್ಯ ರೂಪದ ಥರ ಏನು ಮಾಡೋಣ? ಬರ್ಕೊಳ್ಳೋಣ. ಏನಾಗ್ತೈತಿ? ಈಗ ಈ ರೀತಿ ಆಗ್ತೈತಿ, ಹೌದಾ? ಈಗ ಏನು ಮಾಡೋಣ? ಸಾಮಾನ್ಯ ರೂಪ ಏನು ಐತಿ ನಮಗೆ? a1x + b1y + c1 = 0, a2x + b2y + c2 = 0. ಈಗ b1 ಅಂದರೆ ಏನು ಅಂತ ಬರ್ಕೊಳ್ಳೋಣ. ಫಸ್ಟ್ a1 = 3, b1 2, c1 -5. ಅದೇ ರೀತಿ a2 = 2, b2 = 3, c2 = -7. ಹೌದಾ? ಈಗ ಏನು ಮಾಡೋಣ? ಅನುಪಾತಗಳನ್ನು ಹೋಲಿಸೋಣ. ಅನುಪಾತಗಳನ್ನು ಹೋಲಿಸಿದ್ರೆ ಏನಾಗ್ತೈತಿ? a1/a2 = 3/2, b1/b2 = 2/3, c1/c2 = -5/7. ಹೌದಾ? ಇಲ್ಲಿ ಏನಾಗ್ತೈತಿ? ಈಗ ಇಲ್ಲಿ a1/a2 ಫಸ್ಟ್ ನೋಡ್ಕೊಳ್ಳೋಣ್ರಿ, ಆಮೇಲೆ b1/b2 ನೋಡ್ಕೊಳ್ಳೋಣ. ಇವೆಲ್ಲ ಸರಿ ಇತ್ತಂದ್ರೆ ನೆಕ್ಸ್ಟ್ c1/c2 ಹೋಗೋಣ. ಈಗ a1/a2 3/2 ಐತಿ, b1/b2 2/3 ಐತಿ. ಇವೆರಡೂ ಏನಾಗಿಲ್ಲ? ಸಮನಾಗಿಲ್ಲ. ಆದ್ದರಿಂದ ನಾಟ್ ಈಕ್ವಲ್ ಟು ಅಂತ ಬರಿಬೋದು ನಾವು. ಹೌದಾ? ಹಿಂಗಿದ್ರೆ ಅನುಪಾತಗಳು ಎರಡು ಸರಿಯಾಗಿಲ್ಲ, ಸಮನಾಗಿಲ್ಲ ಅಂದ್ರೆ ಏನಾಗ್ತದೆ? ಅದು ಜೋಡಿಗಳು ಏನಾಗ್ತಾವು? ಛೇದಿಸ್ತಾವು ಅಂತ ಅರ್ಥ. ಜೋಡಿಗಳು ಛೇದಿಸಿದ್ರೆ ಏನಾಗಿರ್ತೈತಿ? ಸ್ಥಿರ ಜೋಡಿಯಾಗಿರ್ತದೆ. ಓಕೆ, ಅರ್ಥ ಆಯ್ತಾ? ಏನಾಗಿರ್ತಾವೆ? ಜೋಡಿಗಳು ಸ್ಥಿರ ಜೋಡಿಗಳು. ಜೋಡಿಗಳು ಏನಾಗಿರ್ತಾವೆ? ಸ್ಥಿರ ಜೋಡಿಯಾಗಿರ್ತಾವೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? 2x - 3y = 8, 4x - 6y = 9 ಅಂತ ಕೊಟ್ಟಾರ. ಇದನ್ನು ನಾವು ಏನು ಮಾಡೋಣ? ಸಾಮಾನ್ಯ ರೂಪದೊಳಗೆ ಬರ್ಕೊಂಡ್ರೆ ಏನಾಗ್ತೈತಿ? ಸಮೀಕರಣನ 2x - 3y - 8, ಇದು 8 ಇದ್ದಾಗ ಈ ಕಡೆ ಬಂದರೆ 0 ಆಗ್ತದೆ. ಸಾರಿ, 8 ಆಗ್ತದೆ, -8 ಆಗ್ತದೆ = 0. 4x - 6y - 9 = 0. ಇದನ್ನು ಸಾಮಾನ್ಯ ರೂಪದೊಳಗೆ, ಇದನ್ನು ಸಾಮಾನ್ಯ ರೂಪ ಬರೋದು ಏನು ಮಾಡಿರಿ? ಬರ್ಕೊಳ್ರಿ, ಅಂದ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಆವಾಗ a1 = ಏನಾಗ್ತೈತಿ? 2 ಆಗ್ತೈತಿ, b1 = -3. ಈ ಸಮೀಕರಣ 2 ಅದಾವಲ್ರಿ, ಇವೆರಡು ಸಮೀಕರಣ ನೋಡಿಕೊಂಡು ಬರ್ಕೋಬೇಕು. ಈಗ ನಾವು ಅನುಪಾತಗಳನ್ನು ಹೋಲಿಸಿದ್ರೆ ಇಲ್ಲೇ 2/4 ಬಂದೈತಿ. ಅದನ್ನು ಕಡ್ತಾ ಹೊಡೆಯಂಗಿತ್ತಂದ್ರೆ ಕಡ್ತಾ ಹೊಡೆದು ಹಚ್ಚಿರಿ. ಇಲ್ಲಿ 1/2 ಬಂತು, 2 ಬಂದರೆ 2 ಹೌದಾ? a1/8, b1/b2 -3 - 6 ಅಂತ ಐತಿ. -3ರಿಂದ 2 ಕಡ್ತಾ ಹೊಡೆದ್ರೆ 3 ಬಂದರೆ 3 2 6, 1/2 ಬಂತು. c1/c2 ಹೋಗೋದಿಲ್ಲ, ಅದನ್ನು ಹಂಗೆ ಇಡೋಣ. ಈಗ ಅನುಪಾತಗಳನ್ನು ಹೋಲಿಸಿದ್ರೆ a1/a2 = b1/b2 ಏನಾಗೈತಿ? ಸಮನಾಗೈತಿ. b1/b2 ಏನಾಗೈತಿ? ಸಮನಾಗೈತಿ. ಅಂದ್ರೆ 1/2 ಬಂದೈತಿ, ಇಲ್ಲಿ 1/2 ಬಂದೈತಿ. ಅದರಿಂದ ನೆಕ್ಸ್ಟ್ ನೋಡ್ಬೇಕ್ರಿ ನಾವು. ಈಗ ಮೊದಲಿಗೆ ಇವೆರಡು ಅನುಪಾತಗಳನ್ನು ನೋಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಅನುಪಾತನ ನೋಡಬೇಕು. c1/c2 ನೋಡಿದ್ರೆ ಏನಾಗ್ತೈತಿ? ಇವೆರಡಕ್ಕೂ ಸಮನಾಗಿಲ್ಲ. ಹೌದಾ? ಆದ್ದರಿಂದ ನಾಟ್ ಈಕ್ವಲ್ ಟು c1/c2 ಅಂತ ಹೇಳ್ಬೋದು. ಆದ್ದರಿಂದ ಇವೇನಾಗಿರ್ತಾವೆ? ಅಸ್ಥಿರ ಜೋಡಿ ಆಗ್ಯಾವ. ಅಸ್ಥಿರ ಜೋಡಿ ಆದ್ರೆ ರೇಖೆಗಳು ಏನಾಗಿರ್ತಾವೆ? ಸಮಾನಾಂತರ ರೇಖೆಗಳು ಆಗಿರ್ತಾವೆ. ಹೌದಾ? ಓಕೆ. ಅದೇ ರೀತಿ ಪ್ರಶ್ನೆ 3 ನೋಡಿದ್ರೆ, ಪ್ರಶ್ನೆ 3ರಲ್ಲಿ ಏನು ಕೊಟ್ಟಿದ್ದಾರೆ? 3/2 × x + 5/3y = 7, 9x - 10y = 14 ಅಂತ ಕೊಟ್ಟಾರ. ಈಗ ಮೊದಲನೇ ಸಮೀಕರಣ, ಎರಡನೇ ಸಮೀಕರಣಗಳನ್ನು ಏನು ಮಾಡೋಣ? ಸಾಮಾನ್ಯ ರೂಪದೊಳಗೆ ಬರ್ಕೊಂಡ್ರೆ -7 = 0 ಆಗ್ತದೆ. ಈ ಕಡೆದು -14 = 0 ಅಂತ ಆಗ್ತದೆ. a1, b1 ಮತ್ತು c1 ಅನ್ನು ಸಮೀಕರಣ ನೋಡಿ ಬರ್ಕೊಳ್ಳೋಣ. a2, b2, c2 ಅನ್ನೋ ಸಮೀಕರಣವನ್ನು ನೋಡಿ ಬರ್ಕೊಳ್ಳೋಣ. ಈಗ ಅನುಪಾತಗಳನ್ನು ಹೋಲಿಸಿದಾಗ ಏನಾಗ್ತತಿ? a1/a2 ಏನಾಗ್ತತಿ? 3/2 9 ಅಂತ ಆಗ್ತತಿ. b1/b2 5/3 /10, c1/c2 -7 ಐತಿ, -14 ಐತಿ. 7 1 7 2 ಕಡ್ತಾ ಹೊಡೆದ್ರೆ 1/2 ಅಂತ ಉಳಿತೈತಿ. ಅದೇ ರೀತಿ ಈಗ a1/a2 ಅಂತ ಐತಲ್ಲ,
A1 ಭಾಗಿಸು A2 ಅನ್ನು 3/2 ಐತಿ. ಇದು ಈ ಕಡೆ ಹೋದ್ರೆ ಮೇಲೆ ಹೋದ್ರೆ ಏನಾಗ್ತೈತಿ 9, ಇದಕ್ಕೆ 2ಕ್ಕೆ ಮಲ್ಟಿಪ್ಲೈ ಆಗ್ತೈತಿ. ಅವಾಗ ಏನಾಗ್ತೈತಿ 3/18 ಆಗ್ತೈತಿ. 3 1 3 6 18 1/6 ಅಂತ ಉಳಿತು. ನೆಕ್ಸ್ಟ್ ಅದೇ ರೀತಿ 5/3 ಇದು ಡಿವೈಡೆಡ್ ಬೈ 10 ಐತಿಲ್ಲ, ಅದು 3ಕ್ಕೆ ಹೋಗಿ ಮಲ್ಟಿಪ್ಲೈ ಆದ್ರೆ 3 10 30, 5/30 ಆಗ್ತೈತಿ. ಇಲ್ಲೇನಾಗ್ತೈತಿ ಮೈನಸ್ ಇರೋದಕ್ಕೋಸ್ಕರ -1/6 ಅಂತ ಆಗ್ತೈತಿ. ಇಲ್ಲಿ ಜೋಡಿಗಳನ್ನು ಫಸ್ಟ್ ಅನುಭವಿಸೋಣ. A1 ಭಾಗಿಸು A2 B1 ಭಾಗಿಸು B2 ಏನಾಗ್ಯಾವು ಇಲ್ಲಿ 1/6 ಬಂದೈತ್ರಿ, ಇಲ್ಲಿ 1/6 ಬಂದೈತೆ. ಆದರೆ ಇಲ್ಲಿ ಚಿಹ್ನೆಗಳು ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಆದ್ದರಿಂದ ಏನು ಹೇಳಿದು ಇವೆರಡು ನಾಟ್ ಈಕ್ವಲ್ ಟು B1 ಭಾಗಿಸು B2 ಅಂತ ಹೇಳ್ಬೋದು. ಅಂದ್ರೆ ಎರಡು ಅನುಪಾತಗಳು ಸಮನಾಗಿಲ್ಲ ಅಂದ್ರೆ ಆ ಜೋಡಿ ಏನಂತ ಆಗಿರ್ತೈತಿ, ಸ್ಥಿರ ಜೋಡಿ ಆಗಿರ್ತೈತಿ, ಛೇದಿಸ್ತಾವು ಅಂತ.